ಸರ್ ಕಿರಾತಕ ಮೂವಿ ಆದ್ಮೇಲೆ ನಿಮ್ಗೆ ತುಂಬಾ ಹೀರೋ ಕ್ಯಾರೆಕ್ಟರ್ ಬರುತ್ತೆ. ಕಿರಾತಕ ಆದ್ಮೇಲೆ ಪಿಕ್ಚರೇ ಬಂದಿಲ್ಲ, ಹೀರೋ ಕ್ಯಾರೆಕ್ಟರ್ ಎಲ್ಲಿ ಬರ್ತದೆ? ಬರೀ ಸುಳ್ಳೆ ಕೇಳ್ತಾನೆ. ಸುಳ್ಳಲ್ಲ, ಇದು ನಿಜಾನೇ, ನೀವೇ ಹೇಳಿರೋದು. ನಾನು ಎಲ್ಲಾದ್ರೂ ಹೇಳ್ಬಿಟ್ಟಿದ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ. ಅದು ರಾಜಹುಲಿ ಮೇಡಮ್, ಕಿರಾತಕ ಅಲ್ಲ. ಕ್ವಶನ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾಯ್ತು. ಕಿರಾತಕ ಮೂವಿ ಆದ್ಮೇಲೆ ನಿಮಗೆ ತುಂಬಾ ಸಿನಿಮಾ ಆಫರ್ಸ್ಗಳು ಬರುತ್ತೆ ಅಂತ ಯಶಸ್ ಸೂರ್ಯ ಗರಡಿ ಪಿಕ್ಚರ್ ಹೀರೋ ಫ್ರೆಂಡ್ ಯಶಸ್ ಫ್ರೆಂಡ್ ಹೇಳಿ. ಈಗ ಸೂರ್ಯ ಮೊದಲು ಯಶಸ್ ಸೂರ್ಯ ಅಂತಿತ್ತು, ಈಗ ಸೂರ್ಯ ಅಂತ ಚೇಂಜ್ ಮಾಡ್ಕೊಂಡವ್ರೆ, ಗರಡಿ ಮೂವಿ ಹೀರೋ. ಪೂರ್ತಿ ಕ್ವಶನ್ ಕೇಳಮ್ಮ, ಸುಮ್ಮನೆ ಕೂತಿದ್ದೀನಿ ತಾನೆ. ಕಿರಾತಕ ಸಿನಿಮಾ ಆದ್ಮೇಲೆ ನಿಮಗೆ ಹೀರೋ ಕ್ಯಾರೆಕ್ಟರ್ದು ಹೀರೋ ಆಗಿ ಸಿನಿಮಾಗಳು ಬರುತ್ತೆ, ಒಪ್ಕೊಳಕ್ ಹೋಗ್ಬೇಡ ಅಂತ ಯಶ್ ಸರ್ ಹೇಳಿದ್ರು. ಆಯ್ತಾ, ಇದು ನಿಜ ತಾನೆ? ಇಲ್ವಾ? ಕೇಳಿ ನೀವೇ ಹೇಳಿದ್ದೀರಾ ಸರ್? ಇಲ್ಲ, ಕಿರಾತಕ ಆದ್ಮೇಲೆ 1 ವರ್ಷ ಯಾವ್ದು ಪಿಕ್ಚರ್ ಬರಲಿಲ್ಲ. 100 days ಮೂವಿ, ಇದೇನು ಪಿಕ್ಚರ್ ಓಡ್ಬಿಟ್ರೆ ನಿಮ್ಗೆಲ್ಲ ಸಿನಿಮಾಗಳು ಬರುತ್ತೆ ಅಂತ ಅನ್ಕೊಂಡಿದ್ದೆ. ಕಿರಾತಕ ಆದ್ಮೇಲೆ ಯಾವುದು ಬರಲಿಲ್ಲ. ರಾಜಹುಲಿ ಆದ್ಮೇಲೆ, ರಾಜಹುಲಿ ಯಾಕೆಂದ್ರೆ ತುಂಬಾ ದೊಡ್ಡ ಕ್ಯಾರೆಕ್ಟ್ರು, ಆಮೇಲೆ ಸಿನಿಮಾ ಅದು ತುಂಬಾ ದೊಡ್ಡದಾಗಿ ಹಿಟ್ ಆಯಿತು. ಸೊ ರಾಜಹುಲಿ ಆದ್ಮೇಲೆ ಒಂದು ಸುಮಾರು ಏನು ಬರಲಿಲ್ಲ, ಒಂದು 2-3 ಜನ ರಿವರ್ಸ್ಕೊಂಡ್ಬಿಡ್ತೀನಿ, 1-2-3 ಜನ ನಿಮ್ಗೊಂದು ಕತೆ ಮಾಡಿದ್ದೀವಿ ಅದು ಇದು ಅಂದರು. ಅವಾಗ ನಾನು ಹೇಳಿದ್ದಕ್ಕೆ ಅವ್ರು ಅಂದರು ಬೇಡ, ಯಾಕೆಂದರೆ ಅವತ್ತಿಗೆ ಬೇಡ ಅಂದರು ಅಂತ ಅನಿಸುತ್ತೇನೋ. ಬಟ್ ಆಮೇಲೆ ಅನ್ನಿಸ್ತು ಕರೆಕ್ಟ್ ಅಂತ. ಯಾಕೆಂದರೆ ನಮಗೆ ಏನೋ ಒಂದು ಹೀರೋ ಆಗಬೇಕು ಅಂತ ಮಾಡಿಬಿಟ್ಟಾಗ ನಮಗೆ ಒಂದು ನಾಲೆಡ್ಜ್ ಇರಲ್ಲ, ಜಡ್ಜ್ಮೆಂಟ್ ಇರಲ್ಲ. ಸುಮ್ಮನೆ ಆಸೆಗೋಸ್ಕರ ಮಾಡಿಬಿಟ್ಟು ಇರೋದು ಚೆನ್ನಾಗಿರೋ ಲೈಫ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಅವ್ರು ಹೇಳಿದ್ರು. ಸೊ ಹಂಗಾಗಿ ನಾನು ಬೇಡ ಅಂತ ಡಿಸೈಡ್ ಆದೆ. ಅಧ್ಯಕ್ಷ ಆದಮೇಲಂತೂ ಸಿಕ್ಕಾಪಟ್ಟೆ ಬಂತು ಹೀರೋಗೆ ಆಫರ್ಸು.